ನಾನು 2007 ಕೊಡ್ತಾ ಇದ್ದೀನಲ್ಲ ಆದೇಶಗಳು ಏನೇನು ಮಾಡಿದ್ದೀವಿ, ಆ 20 ತಿಂಗಳ ಆಡಳಿತದಲ್ಲಿ ಏನೇನು ಮಾಡಿದೆ ಇಲ್ಲೇ ಇದೆ ಆದೇಶ. ಇವತ್ತು 7 ನಗರಸಭೆಯಲ್ಲಿ ಏನೇನು ಅವ್ಯವಹಾರಗಳಾಗಿತ್ತು, ಈ ಬೆಂಗಳೂರು ನಗರ ಕುಲಿಗೆಡಿಸಿದ್ರಲ್ಲ, ಇದೇ 99ರಿಂದ ಕಾಂಗ್ರೆಸ್ ಸರ್ಕಾರ ಇತ್ತಾನೆ. ಈ ಬೆಂಗಳೂರು ನಗರ 50 ವರ್ಷದಲ್ಲಿ ಮುಂದೆ ಏನಾಗುತ್ತೆ ಅಂತ ಗೊತ್ತಿರಲಿಲ್ಲ ಇವರಿಗೆ. ಇವರೇ ಅರ್ಬನ್ ಮಿನಿಸ್ಟರ್ ಆಗಿ ಅವ್ರ ಲೆಟ್ರೆಡಲ್ಲಿ ಅಲ್ಲೆಲ್ಲ ಬಳ್ಳಾರಿಲಿ ಹೊಡೆಯೋದಕ್ಕೆ ಸುಳ್ಳು ಹೇಳ್ಕೊಂಡು ಆ ಲೆಟ್ರೆಡ್ ಅಲ್ಲಿ ಯೂಸ್ ಆಗಿತ್ತು. ಅದ್ರ ಜೊತೆಗೆ ಅದು ಯಾವುದೋ NTI ಸೊಸೈಟಿ ದುಡ್ಡೇ ಕೊಡದೆ 10 ಎಕರೆ ಬರ್ಸ್ಕೊಂಡ್ಬಿಡ್ತಾರೆ ಯಾರು ಇವ್ರು ಶಿಷ್ಯಂದ್ರಿಗೆ. ಈಗ ಅವೆಲ್ಲ ಬೇಡ, ನೆಕ್ಸ್ಟ್ ಅವೆಲ್ಲ ತಂದು ವಿತ್ ಡಾಕ್ಯುಮೆಂಟ್ ಏನು ಬಹಿರಂಗ ಚರ್ಚೆ ಮಾಡ್ತಾರೆ. ಯಾವ ಬಹಿರಂಗ ಚರ್ಚೆ ಇಲ್ಲಿ ಯಾರ ಪಾಪ ಹಿಡ್ಕೊಂಬಂದಿರುವ ಇಷ್ಟು ಕಂತೆ ಈಗ ಏನೇನು ಮಾಡ್ತಾವ್ರೆ ಅಂತ ಹೇಳಿ ತಾವ್ರಕ್ಕಿರುತ್ತಾ ಬಹಿರಂಗ ಚರ್ಚೆ ಅವ್ರ ಜೊತೆ ಮಾಡೋಕ್ಕಾಗತ್ತಾ? ಮಾತಾಡೋ ಯೋಗ್ಯತೆ ಇಟ್ಕೊಂಡಿದ್ದಾರೆ ಬಹಿರಂಗ ಚರ್ಚೆ ಅವ್ರ ಜೊತೆಲಿ. ದುಡ್ಡು ಹೊಡೆಯ ಕೆಲಸ ಮಾಡಲಿಲ್ಲ ನಾವು. 189 ಫಸ್ಟ್ ಗ್ರೇಡ್ ಕಾಲೇಜ್ ಮಾಡಿದೆ, ನೀವೆಷ್ಟು ಮಾಡಿದ್ದೀರಪ್ಪ? ಪಬ್ಲಿಕ್ ಶಾಲೆ ಘೋಷಣೆ ಮಾಡಿದೆ, ಇದೇ ಇವ್ರ ಜೊತೆಲೆ ಸರ್ಕಾರ ಮಾಡಿ. ಪ್ರತಿನಿತ್ಯ ಅದೆಂಥದ್ದು 2,000 ಪಬ್ಲಿಕ್ ಶಾಲೆ ಮಾಡ್ತೀವಿ, 10,000 13,000 ಅಪಾಯಿಂಟ್ಮೆಂಟ್ ಕೊಡ್ತೀವಿ. ಬರೀ ಇದೇ ನಡೀತಿದೆ 2 ವರ್ಷದಿಂದ. ಯಾರು ನಾನಂಗೆ ತರೋಕ್ಕಾಗತ್ತೆ? ಇಲ್ಲಿ ಈ ಸರ್ಕಾರ ಮಾಡಬೇಕು. ರಾಜ್ಯ ಸರ್ಕಾರದಲ್ಲಿ ಆ ವಾತಾವರಣ ನಿರ್ಮಾಣ ಮಾಡಬೇಕಿಲ್ಲಿ. ನನ್ನ ಕೆಲಸ ಅಲ್ಲಿ ಡೆಲ್ಲಿಲಿರೋದು ಕಾರ್ಖಾನೆ ನಿರ್ಮಾಣ ತರೋಕ್ಕಲ್ಲ, ನನಗೆ ಕೊಟ್ಟಿರೋ ಇಲಾಖೆ. ಕೆಲವು ಸ್ಕೀಮ್ಗಳಿದೆ, ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದಕ್ಕೆ ಇದೆ ಅಷ್ಟೇ. PLI ಸ್ಕೀಮ್ಗಳು. ಈಗ 4,500 ಬಸ್ ಕೊಟ್ಟನಲ್ಲ, 10,000 ಬಸ್ಸನ್ನು, ಎಲೆಕ್ಟ್ರಿಕ್ ಬಸ್ಗಳನ್ನು ಇವತ್ತು ನಮ್ಮ ಇಲಾಖೆಯಿಂದ ಫಸ್ಟ್ ಫೇಸಲ್ಲಿ ಕೊಡ್ತಾ ಇದ್ದೀವಿ. 4,000 ಬೆಂಗಳೂರಿಗೆ ಯಾಕೆ ಕೊಟ್ಟಿದ್ದೀನಿ? ತೆಲಂಗಾಣಗೆ 2,000 ಕೊಟ್ಟಿದ್ದೀವಿ, ಸೂರತ್ಗೆ 600 ಬಸ್ ಕೊಟ್ಟಿದ್ದೀವಿ, ಅಹಮದಾಬಾದ್ಗೆ 1,000 ಬಸ್ ಕೊಟ್ಟಿದ್ದೀವಿ, ಕರ್ನಾಟಕಕ್ಕೆ 4,500 ಬಸ್ ಯಾಕೆ ಕೊಟ್ಟಿದ್ದೀನಿ? ನೀವೆಷ್ಟು ಕಾರ್ಖಾನೆ ತಂದಿದ್ದೀರಿ? ಯಾವ್ಯಾವ ಟ್ರಸ್ಟ್ ಲಪ್ಟಾಯಿಸ್ಕೊಂಡಿದ್ದೀರಿ? ಆ ಕೆಲಸಕ್ಕೆ ನೀವು ಇರೋದಿಲ್ಲಿ. ಪಟ್ಟಿ, ಸೀರೀಸ್ ಆಫ್ ಪಟ್ಟಿ ಕೊಡ್ತೀನಿ, ಧಾರಾವಾಹಿ. ನನ್ನ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಆ 10, 7, 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ ಮಾಡಿದ್ನಲ್ಲ, ಯಾವುದಾದ್ರು ಒಂದು ಕ್ಲಸ್ಟರ್ನ ನೀವ್ಯಾದರೂ ಜಿಲ್ಲೆಯಲ್ಲಿ ಮಾಡಿದ್ರೆ ಅದನ್ನು ಕಂಟಿನ್ಯೂ ಮಾಡಿದ್ರೆ ಇದ್ದಿದ್ದು 14 ತಿಂಗಳು ಕೆಲಸ ಮಾಡೋಕ್ಕೆ ಬಿಡಲಿಲ್ಲ. ತುಂಗಭದ್ರಾದ ಅಲ್ಲಿ ನಾನೀಗ ಫೋನ್ ಮಾಡಿದ್ದೆ, ಯಾರೋ ಗೇಟ್ ಮುರಿದೋಗಿ ಕನ್ನಯ್ಯ ಫೋನ್ ಮಾಡಿದ್ದೆ, ಪೇಮೆಂಟ್ ಕೊಟ್ಟಿಲ್ವಂತೆ. ಇಷ್ಟೊತ್ತಿಗೆ ಅಲ್ಲಿ ಗೇಟ್ಗಳೆಲ್ಲ, ಕ್ರೆಸ್ಟ್ ಗೇಟ್ಗಳೆಲ್ಲ ಚೇಂಜ್ ಮಾಡಬೇಕಾಗಿತ್ತು. ದುಡ್ಡು ಕೊಡದೆ ಕೆಲಸ ಆಗಿಲ್ಲ. ಎಲ್ಲ ತುಂಗಭದ್ರಾ ಅಲ್ಲೋಯ್ತಾ ಇದೆ ಆಂಧ್ರಕ್ಕೆ ನೀರು. ಮೊದಲು 10 ಅಡಿ ಹಿಡಿಯಪ್ಪ, ಆಮೇಲೆ ಕುಮಾರಸ್ವಾಮಿ ಜೊತೆ ಚರ್ಚೆಗೆ ಬರೆಯುವಂತೆ. ಬಹಿರಂಗ ಚರ್ಚೆಗೆ ಹೋಗಿದೆಯಲ್ಲ ಈಗ ನೀರು, ಇಷ್ಟು ಮಳೆಯಾಗಿ. ಈಗ ಈ ವರ್ಷದ ಬೆಳೆ ಸಂಪೂರ್ಣ ನಾಶ ಆಗಿದೆ. ರಾಯಚೂರು ಭಾಗದಲ್ಲಿ ಭತ್ತ ಬೆಳೆದಿರೋದೆಲ್ಲ ವಾಶೌಟ್ ಆಗಿದೆ. ಏನು ಮಾಡಿದ್ದೀರಿ? ಅಟ್ಲೀಸ್ಟ್ 2ನೇ ಬೆಳೆಗಾದ್ರೂ ನೀರು ಕೊಡೋದಿಲ್ಲ ಅಂತ, ಈಗಾಗಲೇ ನೀರು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇದು ಮೊದಲು ಕೆಲಸ ಮಾಡ್ಕೊಳ್ಳಿ. ಬರುತ್ತೆ, ತಲೆ ಹಾಕಿ ಇಡಿಸ್ಕೊತೀರಿ. ನೋಡೋಣ, ಬನ್ನಿ ನೋಡೋಣ. ಕುಮಾರಸ್ವಾಮಿ ಇದ್ದಿದ್ದು 14 ತಿಂಗಳು ಒಂದು ಬಾರಿ, 20 ತಿಂಗಳು ಒಂದು ಬಾರಿ. ನಿಮ್ಮ ಯೋಗ್ಯತೆಗೆ 50 ವರ್ಷ ಈ ರಾಜ್ಯ ಆಳಿದ್ರಲ್ಲ ಕಾಂಗ್ರೆಸ್ನವರು, ಎಷ್ಟು ಸಬ್ಸ್ಟೇಷನ್ಗಳನ್ನು ಮಾಡಿದ್ರಿ ನೀವು? ನಾನು ಮುಖ್ಯಮಂತ್ರಿ ಆಗೋರಿಗೆ ಎಷ್ಟು ಸ್ಕೂಲ್ಗಳು ಮಾಡಿದ್ರಿ? ಫಸ್ಟ್ ಗ್ರೇಡ್ ಕಾಲೇಜ್ಗಳನ್ನ 50 ವರ್ಷದಲ್ಲಿ. ನಾನು 18 ತಿಂಗಳಲ್ಲಿ ಎಷ್ಟು ಹೈಸ್ಕೂಲು, ಎಷ್ಟು ಸಬ್ಸ್ಟೇಷನ್ನು, ಏನೇನು ಮಾಡಿದ್ದೀವಿ ತೆಗೀರಿ. ಈಗ ಎಂಥದ್ದು 5 ಮೇಯರ್ ಮಾಡ್ತಾರಂತೆ. ಈಗ ಬೆಂಗಳೂರು ಉದ್ಧಾರ ಮಾಡೋಕೆ ಅದೇನೋ ಆನೆಕಲ್ಲೂ ಸೇರಿಸ್ತಾರಂತೆ. ಇನ್ನೇನು ದುಡ್ಡಿಲ್ಲ ನಿಮ್ಮ ಯೋಗ್ಯತೆಗೆ, ಅವು ಸೇರಿಸ್ಕೊಂಡು ಏನು ಮಾಡ್ತೀರಿ? ಈಗ ಅದಕ್ಕೆ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿಲ್ವ, ಅದೇನೋ 1,00,000
2,000 ಕೋಟಿ ಬೆಂಗಳೂರು ನಗರಕ್ಕೆ ಕೊಡ್ತಾವ್ರಂತೆ. ಅವ್ರು ಕೊಟ್ಟರು ಬೆಂಗಳೂರು ನಗರ ಉದ್ಧಾರ ಮಾಡಿದ್ರು. ಅದೆಲ್ಲ ಈಗ ಬೇಡ, ಬನ್ನಿ 2 ವರ್ಷ ಆದ್ಮೇಲೆ ಮಾತಾಡೋಣ. ನಾನು ಯಾಕೆ ಮಾತಾಡ್ಬೇಕ್ರಿ? ಅವ್ರಿಗೆ 136 ಸೀಟ್ ಗೆಲ್ಸಿರೋದು ಯಾಕೆ? ಈಗ ನಾನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದಾಗ ನರೇಂದ್ರ ಮೋದಿ ದುಡ್ಡು ಕೊಡಲಿಲ್ಲ ಅಂತ ಕೂತಿದ್ದ. ಕೊಡಗಲ್ಲಿ ಅಷ್ಟು ನಾಶ ಆಯ್ತಲ್ಲ 2018ರಲ್ಲಿ, ಮನೆಗಳು ಬಿದ್ದು ಗುಡ್ಡ ಎಲ್ಲ ಕುಸಿತವು. 1,000 ಮನೆ ಕಟ್ಟಿದ್ದೀನಿ 10 ಲಕ್ಷ ರೂಪಾಯಿಗೆ. ಒಂದೊಂದು ಮನೆ ವ್ಯಾಲ್ಯೂ 10 ಲಕ್ಷ. ಯಾವ ಮಟ್ಟಕ್ಕೆ ಕಟ್ಟಿದ್ದೀನಲ್ಲಿ? ನರೇಂದ್ರ ಮೋದಿ ಅವರು ದುಡ್ಡು ಕಾಯ್ತಾ ಕೂತಿದ್ದ ಕೇಂದ್ರ ಸರ್ಕಾರಕ್ಕೆ ನಾನು. ಇವತ್ತಿನವರೆಗೆ ಬೆಳೆ ಹಾನಿ 1 ರೂಪಾಯಿ ಕೊಡಲಿಲ್ಲ. ಹೇಳ್ತಾವ್ರಿ 2,000 ಕೋಟಿ ಕೊಡ್ತಾರಂತ, ಇನ್ನೂ ಯೋಚನೆ ಮಾಡ್ತಾವ್ರು ಕೊಡಕ್ಕೆ. ಇದೆಲ್ಲ ಮಾತಾಡೋಣ, ಇನ್ನೂ ಬಹಳ ದಿನ ಇದೆ. ಇದು ಮೊದಲು ಏಕಾತ ಬೀಕಾತದ್ ನೋಡೋಣ. ಏನ್ ಹೇಳಿ ಒಬ್ಬರು ಕೇಳಿ ಬ್ರದರ್. ನೋಡೋಣ, ಜನ ತೀರ್ಮಾನ ಮಾಡ್ತಾರೆ. ಬನ್ನಿ, ಈಗ ನಮ್ಮ ಮೈತ್ರಿ ಬಗ್ಗೆ ಇವತ್ತೇನು JDS BJPಯ ಮೈತ್ರಿ ಇದೆ, ಅದರಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಅಬಾಧಿತವಾಗಿ ಈ ಮೈತ್ರಿ ಮುಂದುವರಿತದೆ. ಅವತ್ತು BJP ಮತ್ತು ನಾನು ಸರ್ಕಾರ ಏನು ಮಾಡೋದು, ಜನತಾದಳ, ಹಲವಾರು ಜನ ಈಗಲೂ ಹೇಳ್ತಾರೆ ನಿಜವಾದಂಥ ಕೃಷ್ಣದೇವರಾಯನ ಆಡಳಿತ ಯಾವ ರೀತಿ ಇತ್ತು ಅಂತ ಆಡಳಿತ ನೋಡೋದು ಅವತ್ತು 20 ತಿಂಗಳು ಅಂತ ಹೇಳ್ತಾರೆ. ಇವತ್ತೂ ಭಾಳ ಜನ ಬಂದವರು ಮಾಡಿ ತೋರಿಸಿದ್ದೀವಿ. ರೈತರು ಸಾಲ ಮನ್ನಾ ಮಾಡಿ ಡೆವಲಪ್ಮೆಂಟ್ ವರ್ಕು ಎಲ್ಲರೂ ನಿಲ್ಲಿಸಿದೀವ ನಮ್ಮ ಕಾಲದಲ್ಲಿ? ಏನು ಹೇಳಿ? ಅಯ್ಯೋ, ಹೇಳ್ತಾರೆ ಅವರು, ಹೇಳ್ಕೊಳ್ಳೇಬೇಕಲ್ಲ. ದುಡ್ಡಿನ ಮದ ಲೂಟಿ ಮಾಡಿ ದುಡ್ಡು ಇಟ್ಕೊಂಡವ್ರೆ. ಆ ದುಡ್ಡು ಎರಚ್ಬಿಟ್ಟು ಓಟ್ ಹಾಕ್ಸ್ಕೊತೀವಿ ಅಂತ ತಿಳ್ಕೊಂಡವ್ರೆ. ಗೊತ್ತಾಗತ್ತೆ ಬನ್ನಿ. ನಾನು ಎಲ್ಲೂ ಕ್ರಾಂತಿ ಹೇಳಿಲ್ಲ. ನನಗೆ ಕ್ರಾಂತಿನೂ ಇಲ್ಲ, ವಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ನಿಮ್ಮೆಲ್ಲರ ಶುಭ ಹಾರೈಕೆಯಲ್ಲಿ ಏನೋ ಕುಮಾರಸ್ವಾಮಿ ಮುಗದೆ ಹೋದ ಅಂತ ಅನ್ಕೊಂಡಿದ್ರು. ಮತ್ತೆ ಭಗವಂತನ ಆಶೀರ್ವಾದ ಗಟ್ಟಿಮುಟ್ಟಾಗಿ ಬಂದಿದ್ದೇನೆ, ಇದ್ದೀನಿ ನಿಮ್ಮ ಮುಂದೆ. ನನಗೆ ವಿಶ್ವಾಸ ಇದೆ, ಈ ಜನ, ಕರ್ನಾಟಕ ರಾಜ್ಯದ ಜನ ಇವತ್ತೇನು ಬೇಸತ್ತು ಹೋಗಿದ್ದಾರೆ, ದಿನಕ್ಕೆ ಕಾಯ್ತಾವ್ರೆ ಯಾವಾಗ ಬರುತ್ತೆ ಚುನಾವಣೆ ಅಂತ. ನನಗೆ ಆ ವಿಶ್ವಾಸ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.